ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತಕ್ಕೆ 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ನಿರೀಕ್ಷೆಯಂತೆ ಆದೇಶವನ್ನು ಹೊರಡಿಸಿದೆ. ಸರ್ಕಾರಕ್ಕೆ 7 ದಿನಗಳ ಒಳಗಾಗಿ ತನಿಖಾ ವರದಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸಮಿತಿಯಲ್ಲಿ ತಹಶೀಲ್ದಾರ್, ಪಿಡಬ್ಲ್ಯೂಡಿ ನಿವೃತ್ತ ಮುಖ್ಯ ಇಂಜಿನಿಯರ್ ಹಾಗೂ ಟೋಟಲ್ ಒಂದು 6 ಜನ ತಜ್ಞರ ಸಮಿತಿಯನ್ನು ಸರ್ಕಾರ ನೇಮಕ ಮಾಡ್ತಾ ಇದೆ. ಘಟನೆಯ ನೈಜತೆ ಮತ್ತು ಕಾರಣ ಎಲ್ಲವನ್ನ ಹುಡುಕೋದಕ್ಕೆ ಈ 6 ಜನರ ತಂಡ ಕೆಲಸ ಮಾಡುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗೆ 2 ಇಂಜಿನಿಯರ್ಗಳನ್ನು ತಕ್ಷಣಕ್ಕೆ ಅಮಾನತುಗೊಳಿಸಿ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಹಿಂದೆನೇ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಹಾಗೆ ಒಂದು ಪಟ್ಟಿಯನ್ನು ಕೂಡ ಕೇಳಿದರು. GBA ಕಾರ್ಯಾಚರಣೆ ಕಾರ್ಯಪಾಲಕ ಇಂಜಿನಿಯರ್ಸ್ ಯಾರು, ಆರೋಗ್ಯ ಇಲಾಖೆ ಇಂಜಿನಿಯರ್ಸ್ ಯಾರು, ಅವರನ್ನು ಅಮಾನತುಗೊಳಿಸುವಂತೆ ಅವ್ರ ನಿರ್ಲಕ್ಷ್ಯ ಪ್ರಾಥಮಿಕವಾಗಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ತಾಕೀತು ಮಾಡಲಾಗಿತ್ತು. ಈಗ 2 ತಲೆದಂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಕಾಮಗಾರಿ ನಡಿಬೇಕಾದ್ರೆ ಮಣ್ಣು ಸುರಿದಿದ್ದು ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನು ಈ ಸಮಿತಿಯವರು ಕಂಡು ಹಿಡಿಯೋದಕ್ಕಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆಗೆ 7 ಜನರ ಸಾವಿಗೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಆಗಿರುವಂತಹ ಇಂಜಿನಿಯರ್ಸ್ ಮೇಲೆ ಇಲಾಖಾವಾರು ತನಿಖೆ ಕೂಡ ನಡೆಯುತ್ತೆ. ಕರ್ತವ್ಯ ಲೋಪವನ್ನು ಅವರು ಎಸಗಿರೋದು ಮೇಲ್ನೋಟಕ್ಕೆ ಕಂಡು ಬಂದ ಕಾರಣ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದಷ್ಟು ಜನರ ತಲೆದಂಡ ಕೂಡ ಆಗುವ ಸಾಧ್ಯತೆ ಇದೆ. ನೋಡಬೇಕಾಗತ್ತೆ ಇನ್ನು ಯಾರ್ಯಾರು ಏನೇನು ಅಂತ. ಮತ್ತು ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಕೂಡ ಸಾರ್ವಜನಿಕರು ಒತ್ತಾಸೆ ಆಗಿದೆ ಈ ಪ್ರಕರಣದಲ್ಲಿ. ಯಾಕಂದರೆ ಅಮಾಯಕರು ಯಾರೋ ಜನ್ಮದಿನಕ್ಕೆ ಬಟ್ಟೆ ಖರೀದಿ ಮಾಡೋದಕ್ಕೆ ಹೋಗಿದ್ರು, ಇನ್ಯಾರೋ ಫುಟ್ಪಾತ್ ವ್ಯಾಪಾರವನ್ನು ಮಾಡ್ತಾಯಿದ್ರು. ಸೊ ಅವ್ರಿಗೆಲ್ಲರ ಜೀವ ಜೊತೆಗೆ ಇವರೆಲ್ಲ ಚೆಲ್ಲಾಟ ಆಡ್ಬಿಟ್ರು ಅಂತ ಹೇಳಿ ಇನ್ನೊಂದಷ್ಟು ಜನರನ್ನು ಅಮಾನತುಗೊಳಿಸುವಂತಹ ಸಾಧ್ಯತೆ ಇದೆಯಾ, ಕ್ರಿಮಿನಲ್ ಕೇಸ್ ಹಾಕ್ತಾರಾ, ಆ ವಿಚಾರವಾಗಿ ಕೂಡ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಜವಾಬ್ದಾರಿ ಹೊತ್ತಂತಹ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಿದ್ದು ಕೂಡ ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನೋಡಬೇಕಾಗತ್ತೆ ಗೋಡೆ ಕುಸಿತ ಪ್ರಕರಣ ಇನ್ನು ಎಷ್ಟೆಷ್ಟು ಜನರ ತಲೆದಂಡ ಮಾಡುತ್ತೆ ಅಂತ.